ಜಾಸ್ತಿ ಸಿಗುತ್ತೆ. ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋಗೆ ಎಲ್ಲರೂ ಸ್ವಾಗತ. ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್. ಸೊ ಇವತ್ತು ನಮ್ಮ ಟೈಟ್ಲಲ್ಲಿ ನೀವು ನೋಡಿರ್ತೀರಾ, ಎಸ್ ವಿ ಆರ್ ಗೋಯಿಂಗ್ ಟು ಬನಾರಸ್. ನನ್ನ ಫ್ರೆಂಡದ ಮದುವೆ ಇದೆ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ಮದುವೆಗೆ ಮಾತ್ರ ಅಲ್ಲ, ಹಾಗೆ ನಾವು ವಾರಣಾಸಿನ ಮತ್ತು ಅಯೋಧ್ಯೆನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಫಸ್ಟ್ ಇನಿಷಿಯಲಾಗಿ ನಂದು ಅಯೋಧ್ಯೆ ಇದ್ದಿಲ್ಲ, ಬಟ್ ಲೇಟರ್ ಆನ್ ಅಷ್ಟು ದೂರ ಹೋಗ್ತಾ ಇದ್ದೀನಿ. ಏನಕ್ಕೆ ಹೋಗಿ ವಿಸಿಟ್ ಮಾಡಬಾರ್ದು ಅಂತ ಬಿಟ್ಟು ಡಿಸೈಡ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಅವ್ನ ಮದುವೆ ಪ್ಲಸ್ ನಮ್ಮ ಟ್ರಿಪ್ಪು ಹಂಗೆ ನಮಗೊಂದು ಕಂಟೆಂಟ್ ಬಂದಿದೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಆ್ಯಂಡ್ ಟೈಮ್ ಬಂದ್ಬಿಟ್ಟು 8 o'clock ಆಗಿದೆ ಬೆಳಿಗ್ಗೆ. ನನಗೆ 10 o'clockಗೆ ಬಸ್ ಇದೆ, ಬೇಗ ರೆಡಿ ಆಗಬೇಕು. ಇನ್ನೂ ಸ್ನಾನ ಮಾಡಿಲ್ಲ, ಏನೂ ಮಾಡಿಲ್ಲ. ಬ್ಯಾಗ್ ಈಗಲೇ ಸ್ವಲ್ಪ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮುಗಿದಿದೆ. ಇನ್ನು ಸ್ವಲ್ಪ ಚೂರು ಈ ಕ್ಯಾಮ್ರಾ ಮತ್ತು ನಂದು ಒಂದು ಹಾರ್ಡ್ ಡಿಸ್ಕ್ನ ತೊಗೊಂಡು ಬ್ಯಾಗಲ್ಲಿ ಹಾಕಿರಬೇಕು. ಸೊ ಅದೆರಡು ಹಾಕ್ಬಿಟ್ಟು ಬೇಗ ಹೋಗೋಣ. ಆ್ಯಂಡ್ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್, ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ಗುಡ್ ಕಂಟೆಂಟ್ಸ್ ವಿಚ್ ಇಸ್ ಗೋನ್ ಕಮ್ ಅಪ್ ಇನ್ ದಟ್ ಚಾನಲ್ ಈ ವಾರಣಾಸಿ ಟ್ರಿಪ್ಪಲ್ಲಿ. ಬಿಕಾಸ್ ವಿ ವಿಲ್ ಐ ಎಕ್ಸ್ಪ್ಲೇನ್ ಯು ಎವ್ರಿಥಿಂಗ್, ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಕೊಡ್ತೀನಿ. ಬೆಂಗಳೂರಲ್ಲಿ ಎಲ್ಲೇ ಇದ್ರೂ ಏರ್ಪೋರ್ಟ್ ಹೆಂಗೆ ರೀಚ್ ಆಗ್ಬೋದು ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ವಾರಣಾಸಿಲಿ ಏನೆಲ್ಲ ಮಾಡ್ಬೋದು ಅಂತಲೂ ತಿಳಿಸ್ಕೊಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಏನಕ್ಕೆ ನನ್ನ ಟೈಮ್ ಆಗಿದೆ, ಡೈರೆಕ್ಟಾಗಿ ನಿಮ್ಮನ್ನ ರೆಡಿ ಆದಮೇಲೆ ಸಿಗ್ತೀನಿ, ಬನ್ನಿ. ಒಂದು ಆಟೋದಿಂದ 2 ಬಸ್ ಮಿಸ್ ಮಾಡಿಕೊಂಡು 3ನೇ ಬಸ್ಸಿಗೋಸ್ಕರ ಈಗ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವೇನೋ ಏರ್ಪೋರ್ಟಿಗೆ ಬೇಗ ರೀಚ್ ಆಗಬೇಕಂದ್ರೆ ದಯವಿಟ್ಟು ಬೇಗ ಆಟೋ ಬುಕ್ ಮಾಡ್ಕೊಂಡು ಬಂದುಬಿಡಿಲ್ಲ. ಸೊ ಫೈನಲಿ ಬಸ್ಸಲ್ಲಿದ್ದೀನಿ ಗೈಸ್. ಆಫ್ಟರ್ ಲಾಂಗ್ ಜುಗಾಡೆಲ್ಲ ಮಾಡಿ ಫೈನಲಾಗಿ 4ನೇ ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ ಈಗ. ಸೊ ಬನ್ನಿ, ಹೋಗ್ತಾ ಹೋಗ್ತಾ ಏನೆಲ್ಲ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಫುಲ್ ತಿಳ್ಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸೊ ಈಗ ಆಲ್ಮೋಸ್ಟ್ ಏರ್ಪೋರ್ಟಿಗೆ 15 ಕಿಲೋಮೀಟರ್ಸ್ ಇದೆ. ಬಸ್ಸಲ್ಲಿ ಬರೀ 5 ಮೇಲೆ ಶಟಲ್ ಸರ್ವಿಸ್ ಸಣ್ಣದಾಗಿದೆ. ನೋಡಿ, ರೋಡ್ ವರ್ಕ್ ಏನೋ ನಡೀತಾನೆ ಇದೆ. ಕೆಲವೊಂದು ಕಡೆ 4 ಲೈನ್ ಹೈವೇ, ಕೆಲವೊಂದು ಕಡೆ ಬಂದ್ಬಿಟ್ಟು ಸಿಂಗಲ್ ಹೈವೇ ಬಂದು ರೋಡ್ ಬರ್ತಾ ಇದೆ. ವಿ ಆರ್ ಆಲ್ಮೋಸ್ಟ್ ಅಟ್ ದಿ ಏರ್ಪೋರ್ಟ್ ಕಾಣಿಸ್ತಾ ಇದೆ. ಅಲ್ಲೇ ಬರ್ತಾ ಇದೆ ಏರ್ಪೋರ್ಟ್, ಆಲ್ಮೋಸ್ಟ್ ನಿಯರಿಂಗ್ ಟು ಏರ್ಪೋರ್ಟ್. ಸೊ ಆಲ್ಮೋಸ್ಟ್ ಏರ್ಪೋರ್ಟ್ ರೀಚ್ ಆಗ್ಬಿಟ್ವಿ ಈಗ. ವಿತಿನ್ 1 hour ರೀಚ್ ಆಗಿದ್ದೀವಿ. ಆ್ಯಂಡ್ ಆ್ಯಸ್ ಯೂಶುವಲ್ ಟ್ರಾಫಿಕ್ ಶುರುವಾಗಿದೆ. ಸೊ ಏರ್ಪೋರ್ಟಿಗೆ ಬಂದ್ಬಿಟ್ಟು ಇಲ್ಲಿಂದ ಒಂದು 2 kilometers ಇದೆ ಇನ್ನು. ಸೊ ವಿ ಆರ್ ಇನ್ ದಿ ಬಾರ್ಡರ್ ಆಫ್ ಏರ್ಪೋರ್ಟ್ ಅಂತ ಕರಿಬೋದು. ಆ್ಯಂಡ್ ಇಲ್ಲಿ ನನಗೆ ತುಂಬ ಫೇವ್ರೇಟ್ ಇರೋದು ಬಂದ್ಬಿಟ್ಟು ಕೆಂಪೇಗೌಡ ಅವರ ಸ್ಟ್ಯಾಚ್ಯೂ ಗೈಸ್. ಸೊ ಇಲ್ಲಿ ಕೆಂಪೇಗೌಡದಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಗೈಸ್, ಫುಲ್ ಸ್ವಿಂಗಲ್ಲಿದೆ, ನೋಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ಟ್ರ್ಯಾಕಿಗೆ ಗ್ರಿಡ್ ಏನೆಲ್ಲ ಇರುತ್ತೋ ಅದೆಲ್ಲ ಆಲ್ರೆಡಿ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಸ್ಟೇಷನ್ಗೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಒನ್ಸ್ ಈ ಮೆಟ್ರೋ ಫಿನಿಶ್ ಆಗಿ ಪಬ್ಲಿಕ್ಗೆ ಸರ್ವಿಸ್ ಬಂತಂದರೆ ಇಟ್ ವಿಲ್ ಬಿ ಎ ಬಿಗ್ ಗೇಮ್ ಚೇಂಜರ್ ಅಂತ ಕರಿಬೋದು. ಆ್ಯಂಡ್ ಸಿಟಿಯಿಂದ ಏರ್ಪೋರ್ಟ್ ಆಲ್ಮೋಸ್ಟ್ ಒಂದು 20 to 30 kilometers ಡಿಫ್ರೆನ್ಸ್ ಇರೋದ್ರಿಂದ ಮೆಟ್ರೋ ಬಂದರೆ ಇನ್ನೂ ಸ್ವಲ್ಪ ಈಸಿಯಾಗಿರುತ್ತೆ. ಜನ ಬಂದ್ಬಿಟ್ಟು ಕನ್ವೀನಿಯೆಂಟಾಗಿ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಈಗಲೂ ಸಟಲ್ ಸರ್ವಿಸ್ ಇವಾಗ ಏನು ಸಿಟಿಯಿಂದ ನಾವು ಬಸ್ಸಲ್ಲಿ ಬಂದಿರಲ್ಲ ಅದೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ನನಗೆ 280 rupees ಅಷ್ಟೇ ಚಾರ್ಜ್ ಆಗಿದೆ, ವಿಚ್ ಇಸ್ ಲೈಕ್ ಗ್ರೇಟ್. ಸೊ ಗೈಸ್, ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿದು ಗೇಟ್ ಹತ್ರ ಬಂದು ನಿಂತಿದ್ದೀನಿ. ಇನಿಷಿಯಲ್ ಗೇಟ್ ಎದುರು ಬಂದ್ಬಿಟ್ಟು 22 ಇತ್ತು, ಈಗ 37ಗೆ ಮೂವ್ ಮಾಡಿದ್ದಾರೆ, ವಿಚ್ ಇಸ್ ಏರೋ ಬ್ರಿಡ್ಜ್. ಸೊ ಈಗ ಫ್ಲೈಟ್ ನೋಡ್ಕೊಂಡು ಹಿಂಗೆ ಕೂತ್ಕೊಂಡಿದ್ದೀನಿ. ಸೊ 2 ಫ್ಲೈಟ್ ಲ್ಯಾಂಡ್ ಆಗಿದೆ, 2 ಆಕಾಶಗಳು ಬಂದಿದೆ, ಒಂದು ಇಂಡಿಗೋ ಅವ್ರದ್ದು, ಒಂದು ಆಕಾಶ ಅವ್ರದ್ದು. ಸೊ 2 ಲ್ಯಾಂಡ್ ಆಗಿದೆ, ಜನ ಇಳಿತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಟೈಮ್ ಮಿಕ್ಸ್ಗೆ ಇನ್ಸ್ಟಾನ ಇಟ್ಕೊಂಡಿದ್ದೀನಿ. ಆಚೆ ಮಾತ್ರ ಬಿಸಿ ಸರಿಯಾಗಿ ಹೊಡಿತಾ ಇದೆ. ಸೊ ಇಲ್ಲಿ ಕೂತ್ಕೊಂಡು ನೋಡ್ತಾ ಇರೋಣ. ಸೊ ಫುಡ್ಡನ್ನು ಆರ್ಡ್ರ್ ಮಾಡಿದ್ದೀನಿ, ಪನ್ನೀರ್ ರೋಲ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಾ ನೋಡಿ. ಸೊ ಪ್ರೈಸ್ ಬಂದ್ಬಿಟ್ಟು 460 ಇತ್ತು. ಬನ್ನಿ, ಲಂಚ್ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. Tonight again, even
those hands up for tonight again. Even in another lifetime, finally there. And let's do tonight again. ಬೋರ್ಡಿಂಗಲ್ಲಿ ಆಗಿ ಸೀಟಲ್ಲಿ ಕೂತ್ಕೊಂಡಿದ್ದೀನಿ ಗೈಸ್. ನೀವು ನೋಡ್ತಾ ಇರ್ಬೋದು ಲೆಗ್ ಸ್ಪೇಸ್ ಬಂದು ತುಂಬ ಕಡಿಮೆ ಇದೆ ಅಲ್ಲಿ. ಸೊ ನಾನು ಬಂದ್ಬಿಟ್ಟು ಆಲ್ಮೋಸ್ಟ್ 6 ಫೀಟ್ ಇದ್ದೀನಿ. ಸೊ ನಾನು ಬುಕ್ ಮಾಡಿರೋ ಏರ್ಕ್ರಾಫ್ಟ್ ಏನಂದರೆ ಅಕಾಸ ಏರ್ ಗೈಸ್. ಸೊ ವಾರಣಾಸಿಗೆ ಡೈರೆಕ್ಟ್ ಫ್ಲೈಟಿಗೆ ತೊಗೊಂಡಿದ್ದೀನಿ. ಆ್ಯಂಡ್ ನನ್ನ ಟೈಮಿಗೆ ಕರೆಕ್ಟಾಗಿ ಮ್ಯಾಚ್ ಆಗಿರ್ಬೋದು ಈ ಒಂದು ಏರ್ಕ್ರಾಫ್ಟ್. ಆ್ಯಂಡ್ ಆಲ್ಸೋ ವಿ ಹ್ಯಾಡ್ ಇಂಡಿಗೋ ಎಲ್ಲ ಇತ್ತು, ಬಟ್ ಈ ಸಲ ಅಕಾಸ ಏರ್ ಟ್ರೈ ಮಾಡೋಣ ಅಂದ್ಬಿಟ್ಟು ಇದ್ರಲ್ಲಿ ಬುಕ್ ಮಾಡಿದ್ದೀನಿ. ಆ್ಯಂಡ್ ಈಗ ಟ್ಯಾಕ್ಸಿ ಮಾಡಿಕೊಂಡು ಟೇಕ್ ಆಫ್ಗೋಸ್ಕರ ಪ್ರಿಪ್ರೇಷನ್ ರೆಡಿ ಆಗ್ತಾಯಿದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನಮ್ಮ ಹಿಂದೆ ಬಂದ್ಬಿಟ್ಟು ತುಂಬ ಏರ್ಕ್ರಾಫ್ಟ್ಗಳು ಲೈನಪ್ ಆಗ್ತಾಯಿದೆ. ವಿ ಹ್ಯಾವ್ ಇಂಡಿಯನ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಒಂದಿದೆ, ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಇಂಡಿಗೋ ಇದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇಂಡಿಯೋ 2 ಇದೆ ಇನ್ಫ್ಯಾಕ್ಟ್. ಆ್ಯಂಡ್ ನೀವು ಆವಾಗಲೇ ನಾನು ಟೈಮ್ ಲ್ಯಾಪ್ಸಲ್ಲಿ ನೋಡಿದ್ರೆ ಒಂದು ಪ್ರೈವೇಟ್ ಜೆಟ್ ಬಂದ್ಬಿಟ್ಟು ಲ್ಯಾಂಡ್ ಆಗ್ತಾಯಿತ್ತು. ಸೊ ಇಟ್ ವಾಸ್ ಲೈಕ್ ಫನ್ ಬೀಯಿಂಗ್ ಇನ್ ಏರ್ಪೋರ್ಟ್ ಅಂತ ಕರಿಬೋದು, ಬಿಕಾಸ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಲಾಟ್ ಆಫ್ ಡಿಫ್ರೆಂಟ್ ಏರ್ಕ್ರಾಫ್ಟ್ ಟೈಪ್ಸು. ಸೊ ನಾನು ಹೋಗ್ತಿರ್ಬೋದು 777 ಮ್ಯಾಕ್ಸಲ್ಲಿ ಹೋಗ್ತೀನಿ. ಸೊ ಫೈನಲಿ ಆಫ್ಟರ್ ಲೈಕ್ 10 to 15 ಮಿನಿಟ್ಸ್ ಆದಮೇಲೆ ನಮಗೆ ಟೇಕ್ ಆಫ್ಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಏನಕ್ಕೆ ಅಂದರೆ ಬಿಕಾಸ್ ವಿ ಹ್ಯಾಡ್ ಇಂಡಿಗೋದು ಬಂದ್ಬಿಟ್ಟು 2 ಫ್ಲೈಟ್ ಲ್ಯಾಂಡಿಂಗ್ ಇತ್ತು, 2 ಫ್ಲೈಟ್ ಟೇಕ್ ಆಫ್ ಇತ್ತು. ಟರ್ಮಿನಲ್ 1ಇಂದ ಟರ್ಮಿನಲ್ 2ಗೆ ಟ್ಯಾಕ್ಸಿ ಮಾಡೋಕ್ಕೆ ಆಲ್ಮೋಸ್ಟ್ ಟೈಮ್ ತೊಗೊಂತು ಗೈಸ್, ಅಲ್ಲೇ 10 ಮಿನಿಟ್ಸು. ಅದಾದಮೇಲೆ ಇಲ್ಲಿ ಬಂದರು ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಆಲ್ಮೋಸ್ಟ್ ಕ್ಲೋಸ್ ಟು 15 ಮಿನಿಟ್ಸ್ ಆಫ್ ಡಿಲೇ ಅಂತ ಹೇಳ್ಬೋದು. ಆ್ಯಂಡ್ ಈ ಫ್ಲೈಟ್ ಬಂದ್ಬಿಟ್ಟು ಮಧ್ಯಾಹ್ನ 2 ಗಂಟೆಗೆ ಫ್ಲೈಟು. ಆ್ಯಂಡ್ ಬೈ 5 o'clock ವಿಲ್ ಬಿ ರೀಚಿಂಗ್ ವಾರಣಾಸಿ. ಹೋಪ್ಫುಲಿ ನಾವು ಟೈಮ್ಗೆ ರೀಚ್ ಆಗ್ತೀವಿ ಅಂತ ನೋಡೋಣ. ಆ್ಯಂಡ್ ಇವ್ರದ್ದು ಸರ್ವಿಸ್ ಎಲ್ಲ ಹೆಂಗಿದೆ, ಆನ್ ಬೋರ್ಡಲ್ಲಿ ಏನೆಲ್ಲ ಮಾಡಿದ್ದಾರೆ. ಆ್ಯಂಡ್ ನಾನು ಇವ್ರದ್ದು ಮೀಲ್ನ ಬಂದ್ಬಿಟ್ಟು ಪ್ರೀ ಬುಕ್ ಮಾಡಿದ್ದೀನಿ. ಇವ್ರ ಮೀಲ್ ಹೆಂಗಿದೆ ಅಂತೆಲ್ಲ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಗೈಸ್ ಫೈನಲಿ ಮೀಲ್ ಸರ್ವಿಸ್ ಸ್ಟಾರ್ಟ್ ಆಗಿದೆ ಏರ್ಕ್ರಾಫ್ಟಲ್ಲಿ ಸೊ ನೀಲು. ಸೊ ನಾನು ಏನು ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟು ಇನ್ನೊಂದು 2 ಸೆಕೆಂಡಲ್ಲಿ ತೋರಿಸ್ಕೊಡ್ತೀನಿ. ಸೊ ನಾನು ಬರೀ ಈ ಒಂದು ಡಿಶ್ ಮಾತ್ರ ಆರ್ಡರ್ ಮಾಡಿದೆ. ಆ್ಯಂಡ್ ದೇ ಗೇವ್ ಮಿ ಎ ಕಾಫಿ ಕಾಂಪ್ಲಿಮೆಂಟ್ರಿ ಆಗಿ. ಸೊ ಕಾಫಿ ಮಾತ್ರ ಅಲ್ಲ, ನಿಮ್ಗೆ ಯಾವ್ದು ಬೇಕೋ ನಿಮ್ಮ ಚಾಯ್ಸ್ ನೀವು ಚೂಸ್ ಮಾಡ್ಕೊಬೋದು. ಯಾವ ಸಾಫ್ಟ್ ಡ್ರಿಂಕ್ಸ್ ಆ್ಯಂಡ್ ಹಾಟ್ ಬೆವರೇಜಸ್ ಅಂತ, ಕೋಲ್ಡ್ ಕಾಫಿ, ಹಾಟ್ ಚಾಕ್ಲೇಟ್, ಅದು ಇಲ್ಲದ ಕಾಫಿ, ಬ್ಲ್ಯಾಕ್ ಕಾಫಿ ಎಲ್ಲ ನೀವು ಚೂಸ್ ಮಾಡ್ಕೊಬೋದು. ಸೊ ನಾನು ಚೂಸ್ ಮಾಡಿರೋ ಕಾಫಿ ಮಾತ್ರ ಚೂಸ್ ಮಾಡ್ಕೊಂಡು. ಸೊ ಓಪನ್ ಮಾಡಿದಾಗ ಹಿಂಗಿದೆ, ಕೆಫೆ ಅಕಾಸ ಅಂತ ಹಾಕಿದ್ದಾರೆ, ವಿಚ್ ಇಸ್ ಲೈಕ್ ನೀಟ್ ಆ್ಯಂಡ್ ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಇಸ್ ಲೈಕ್ ಡಿಸ್ಪೋಸಬಲ್ ಕಾರ್ಟನ್ಸಲ್ಲಿ ಮಾಡಿದ್ದಾರೆ ಗೈಸ್, ವಿಚ್ ಇಸ್ ಗ್ರೇಟ್ ಇನ್ ಟರ್ಮ್ಸ್ ಆಫ್ ಅಕಾಸ ಏರ್ ಇನಿಷಿಯೇಟಿವ್ ತಗೊಂಡಿದೆ. ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್. ಸೊ ನಾನೇನು ಆರ್ಡರ್ ಮಾಡಿದಂತೆ ಮಶ್ರೂಮ್ ಕ್ರೋಸೆಂಟ್ ಆರ್ಡರ್ ಮಾಡಿದ್ದೀನಿ ಗೈಸ್. ನಿಜವಾಗ್ಲೂ ಸಿಂಪಲ್ ಡಿಶ್, ಬಟ್ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಟೇಸ್ಟ್ ವಾಸ್ ಆಲ್ಸೋ ಗುಡ್. ಐ ರಿಯಲಿ ಲೈಕ್ ಇಟ್. ಸೊ ನೀವೇನು ಆಕಾಶ ಟ್ರಾವೆಲ್ ಮಾಡ್ತೀರಾ, ಇದನ್ನು ಟ್ರೈ ಮಾಡಿ ನೋಡಿ ಒನ್ಸ್, ಯು ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಸೊ ಊಟ ಎಲ್ಲ ಮುಗಿತು ಗೈಸ್, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಸೊ ಬನ್ನಿ ಮುಂದೆ ಹೋಗ್ತಾ ಸಿಗ್ತೀನಿ ನಿಮಗೆ. ನಾನು ಒಂದು ತಪ್ಪು ಮಾಡಿದ್ದೀನಿ, ಅದೇನು ನಾನೇನು ಮಾಡ್ಬಿಟ್ಟೆ ಅಂದರೆ ಸನ್ ಸೆಟ್ ಆಗ್ತದೆ ವೆಸ್ಟ್ ಸೈಡಲ್ಲೇ ಬೈ ಮಿಸ್ಟೇಕ್ ಆಗಿ ನಾನು ವಿಂಡೋ ಸೀಟ್ನ ಆ ಕಡೆನೇ ಹಾಕ್ಸ್ಬಿಟ್ಟಿದ್ದೀನಿ. ಬಿಸಿಲು ಮಾತ್ರ ಏವಿಯಾಗಿ ಹೊಡಿತಿದೆ ಗೈಸ್, ಕೂರಕ್ಕಾಗ್ತಾಯಿಲ್ಲ. ಸೊ ನೀವೇನೋ ಟ್ರಾವೆಲ್ ಮಾಡ್ತಾ ದಯವಿಟ್ಟು ಈ ಕಡೆ ಮಾತ್ರ ಬುಕ್ ಮಾಡೋಕ್ಕೆ ಹೋಗ್ಬೇಕು. ಸೊ ಫೈನಲಿ ನಾವು ಆಲ್ಮೋಸ್ಟ್ ರೀಚ್ ಆಗಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಸೊ ನೀವು ನೋಡ್ತಾ ಇದ್ದೀರಾ ಕ್ರೆಡಿಟ್ ಇಸ್ ಗಂಗಾ ರಿವರ್ ಗೈಸ್, ಗಂಗಾ ರಿವರ್. ಸೊ ಫೈನಲಿ ಲ್ಯಾಂಡ್ ಆಗಿದ್ದೀನಿ ಗೈಸ್. ಈಗ ಆಟೋ ಹಿಡ್ಕೊಂಡು ಅವ್ನು ಮನೆಗೆ ಹೋಗ್ತಾ ಇದ್ದೀನಿ. ಸೊ ನೀವು ಏರ್ಪೋರ್ಟಿಂದ ಆಚೆ ಬಂದಿದ ತಕ್ಷಣ ಸುಮಾರಷ್ಟು ಜನ ಇರ್ತಾರೆ, ಕ್ಯಾಬ್ ಇರ್ತಾರೆ, ಓಲಾ ಇರುತ್ತೆ, ಊಬರ್ ಇರುತ್ತೆ, ಆಟೋ ಅವರು ಇರ್ತಾರೆ. ಡೈರೆಕ್ಟಾಗಿ ಬಂದು ಕೇಳ್ತಾರೆ, ಬನ್ನಿ ನಾನು ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಏನೋ ಅಡ್ರೆಸ್ಸು ನಿಮ್ಗೆ ಗೊತ್ತಿರೋರು ಯಾರು ಇಲ್ಲ ಅಂದರೆ ನಾನು ಒಂದೇ ಒಂದು ಹೇಳ್ತೀನಿ, ಏನಂದರೆ ಪ್ರೀ ಬುಕ್ ಮಾಡ್ಕೊಂಡು ಇಟ್ಕೊಳ್ರಿ. ಸೊ ದಟ್ ವಿಲ್ ಬಿ ಎ ಸೇಫ್ ಆಪ್ಷನ್. ಇಲ್ಲ ಅಂದರೆ ಇವತ್ತು ತುಂಬ ಸ್ಕ್ಯಾಮ್ ಮಾಡ್ತಾರೆ. ನನಗೆ ಬಂದ್ಬಿಟ್ಟು ನನ್ನ ಹತ್ರ ಕೇಳಿದ್ರು ಒಂದು 550 rupees ಕೇಳಿದ್ರು. ಆ್ಯಂಡ್ ನನ್ನ ಫ್ರೆಂಡ್ ಎಲ್ಲ ಮಾತಾಡ್ಬಿಟ್ಟು ಬರೀ 300 rupees ಒಪ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾನೀಗ ಅವ್ನು ಮಾಡಿ ಸೊ ನೋಡ್ತಾ ಆಲ್ಟೋದಲ್ಲಿ ಇದ್ದೀನಿ ಗೈಸ್. ಬಿಸಿಲು ಗಾಳಿ ಮಾತ್ರ ಹೆವಿಯಾಗಿ ಹೊಡಿತಾ ಇದೆ. ಏನಂತ ಗೊತ್ತಿಲ್ಲ, 2 ಕಡೆನೂ ಶೇಡ್ ಹಾಕ್ಸಿದ್ದೀನಿ, ಬಟ್ ಇದ್ರೂ ಬಿಸಿಲು ಗಾಡಿ ಹಂಗೆ ಹೊಡಿತಾ ಇದೆ. ಆ್ಯಂಡ್ 45 ಡಿಗ್ರಿ ಅಂತ ಹೇಳಿದ್ರು ಫ್ಲೈಟಲ್ಲಿ. ಆ್ಯಂಡ್ ಈ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಆಲ್ಮೋಸ್ಟ್ 48 to 50 ಡಿಗ್ರಿ ಇರಬೇಕು, ಅಷ್ಟು ಬಿಸಿಲಿದೆ. ಆ್ಯಂಡ್ ಟೈಮ್ ಬಂದುಬಿಟ್ಟು 5 o'clock ಆಗಿದೆ. ನಿಜವಾಗ್ಲೂ ನಮ್ಮ ಬೆಂಗಳೂರು ಯಾವಾಗಿದ್ರೂ ಎವನೇ ಗೈಸ್. ಸೊ ನಾನು ಇನ್ನೂ ಹೆಂಗೆ 3 days ಇಲ್ಲಿ ಮ್ಯಾನೇಜ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಫಿಂಗರ್ಸ್ ಕ್ರಾಸ್ ಬಿಸಿಲು ಮಾತ್ರ ಕಡಿಮೆ ಆಗಬೇಕಂತ ಹೋಪ್ಫುಲಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇರ್ತೀನಿ. ಬನ್ನಿ, ಒಂದು ಮಾತ್ರ ಗಮನಿಸಿದ್ದೀನಿ ಗೈಸ್, ರೋಡೆಲ್ಲ ಕ್ಲೀನಾಗಿದೆ. ಆ್ಯಂಡ್ ಈವನ್ ದಿಸ್ ರೋಡ್, ನ್ಯಾರೋ ರೋಡು ಮತ್ತು ಸಬ್ ರೋಡ್ಸ್ಗಳೆಲ್ಲ ತುಂಬ ಕ್ಲೀನಾಗಿ ಇಟ್ಕೊಂಡು ಗಾರ್ಬೇಜ್ ಎಲ್ಲೂ ಇಲ್ಲ. ಇದು ಮಾತ್ರ ಏನಕ್ಕೆ ನಮ್ಮ ಬೆಂಗಳೂರಲ್ಲಿ ಇವ್ರು ಮಾಡಲ್ಲ ಅಂತ ನನಗೆ ಗೊತ್ತು. ಸೊ ಫೈನಲಿ ಲೊಕೇಶನ್ ಹತ್ರ ಬಂದಿದ್ದೀವಿ. ಇದೇ ಅವ್ನ ಮನೆ ದೇವರು, ಅವ್ನು ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿವರೆಗೂ ಆಟೋ ಬಿಟ್ಬಿಟ್ಟು ಹೋದ. ಇಲ್ಲೊಂದು ಪಕ್ಕದಲ್ಲೇ ಒಂದು ನದಿ ಹಾರ್ತಾಯಿದೆ, ಸಾಕಾಗಿದೆ.
ಜಾಸ್ತಿ